ಊಟ ಮಾಡಕ್ಕಲ್ಲ ಬಟ್ಟೆ ಗಲೀಜ್ ಆಯ್ತದೆ. ನಿಂದೊಸಿ ಯಾಕೋ ಜಾಸ್ತಿ ಅನಿಲ್ವಾ? ಹೂಕಲ್ಲ ಟೀಚರ್ ಮನ್ ಮೇಲೆ ಇರೋ ಪಿರುತಿ ಹೊಸಿ ಜಾಸ್ತಿನೇ ಆಗೈತೆ. ಓಹೋ, ಇವತ್ತೇನಾದ್ರು ಟೀಚರ್ ಅಮ್ಮ ಅವ್ರ ಮನ್ಸಲ್ಲಿ ನೀನ್ ಇದೀಯಾ ಅಂತ ಹೇಳಿದ್ರೆ ನೀನೇನ್ ಮಾಡ್ತೀಯಾ? ನನ್ಗಾಗೋ ಖುಷಿಗೆ ನನ್ನ ಎದೆ ಬಡ್ತಾನೆ ನಿಂತೋಯ್ತೈತೆ. ರುದ್ರಣ್ಣ, ಇದೇ ಕಿಲ್ಲಿ ಕರ್ಕೊಂಡ್ ಬಂದಿದ್ಯಾ? ಟೀಚರ್ ಅಮ್ಮ ಹೇಳಿದ ಜಾಗ ಇದೇ ಕಂಡ್ರಲ್ಲ. ಇದಾ? ನನ್ಗ್ಯಾಕೋ ಅನುಮಾನ. ನಂಗೂ ಗೊತ್ತಾಯ್ತಲ್ಲ ಕಲ, ಈ ಫೋನು ಗ್ಯಾನ್ಗೆಟ್ಟು ಎಲ್ಗೋ ಕರ್ಕೊಂಬಂದ್ಬಿಟ್ಟೈತೆ. ಈಗ ಏನಣ್ಣ ಮಾಡೋದು? ಇರು, ಒಂದು ಕೆಲಸ ಮಾಡ್ತೀನಿ, ಟೀಚರ್ ಅಮ್ಮಂಗೆ ಫೋನ್ ಮಾಡ್ಬಿಡ್ತೀನಿ. ಟೀಚರ್ ಅಮ್ಮ, ನೀವು ಕಳಿಸಿದ್ರಲ್ಲ ಅದೇ ಜಾಗಕ್ಕೆ ಬಂದೀನಿ. ಆದರೆ ಈ ಜಾಗ ಏನೋ ತಪ್ಪೈತೆ ಅನ್ಸುತ್ತೆ. ನೀವು ಕರೆಕ್ಟಾಗಿ ಬಂದಿದ್ದೀರಾ, ಸೀದಾ ಒಳಗೆ ಬನ್ನಿ. ಸರಿ ಟೀಚರ್ ಅಮ್ಮ. ಏನಂತಣ್ಣ? ಟೀಚರ್ ಅಮ್ಮ ಹೇಳಿದ್ರು ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ, ಸೀದಾ ಒಳಗೆ ಬನ್ನಿ ಅಂತಂದ್ರು. ಅಲ್ವ ರುದ್ರಣ್ಣ, ಅವರು ಪಾರ್ಟಿ ಕೊಡ್ತೀನಿ ಅಂತ ತಾನೇ ಹೇಳಿದ್ರು. ಇಲ್ಲಾವ ಪಾರ್ಟಿ ಐತೆ? ಓಹೋ, ಗೊತ್ತಾಯ್ತು ಬಿಡು. ಏನು ಗೊತ್ತಾಯ್ತು? ಟೀಚರ್ ಮನೆಯಲ್ಲಿ ಏನಕ್ಕೆ ಕರೆಸಿರೋದು ಗೊತ್ತಾಯ್ತಾ? ಅವರು ಪ್ರೇಮ ನಿವೇದನೆ ಮಾಡ್ಕೊಳಕ್ಕೆ. ಹಂಗಂತೀನ್ಲ? ರುದ್ರಣ್ಣ, ನೆನ್ನೆ ತಂದು ನಿಮಗೆ ಹೊಸ ಹೊಸ ಬಟ್ಟೆ ಕೊಡ್ಸವ್ರೆ, ನಾಳೆ ನನಗೆ ಸ್ಪೆಷಲ್ ದಿನ ಅಂತ ಹೇಳವ್ರೆ. ಸ್ಪೆಷಲ್ ಅಂದ್ರೆ ಏನ್ ಅನ್ಕೊಂಡೆ? ಅವ್ರ ಮನ್ಸಲ್ಲಿ ಇರೋದ್ನ ನಿನಗೆ ಹೇಳ್ಕೊಳ್ಳೋದೆ ಸ್ಪೆಷಲ್. ನಡಿ ಹೋಗಮ್ಮ. ಯಾಕೋ ಕೈ ಕಾಲೆಲ್ಲ ನಡುಕ್ತೈತೆ ಕಲ. ಈ ಪ್ರೀತಿ ಆಗೋ ಹೊತ್ತಾಗೆ ಭೀತಿ ಹಾಕೋಣ ಬಾಳ. ಹಂಗೆ ಕೊಳೆ ಆಯ್ತದೆ ಕಲ. ಆಯ್ತು ಬಾ, ನಮ್ ಊಟಕ್ಕಿಲ್ಲ. ಏಯ್, ಕೈ ಕಟ್ಕೊಳ್ರಿ. ಮೊದ್ಲೇ ನಿಮ್ ಕೈಗಳು ಸರಿಕಿಲ್ಲ, ಕೊಳಕ್ ನನ್ನ ಮಕ್ಕಳು. ಆಯ್ತು ರುದ್ರೇಗೌಡ್ರೆ, ಊಟಕ್ಕಿಲ್ಲ. ನಡೀರಿ ಹೋಗುಮ. ನಡ್ರಲ್ಲ.